ನಮಸ್ಕಾರ ಮಕ್ಕಳೇ, ಇದು ಗಣಿತ 7ನೇ ತರಗತಿ ಭಾಗ 1 ಅಧ್ಯಾಯ 2 ಭಿನ್ನರಾಶಿಗಳು ಮತ್ತು ದಶಮಾಂಶಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 2.4ರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ. ಇವೆಲ್ಲ ದಶಮಾಂಶ ಲೆಕ್ಕಗಳು, ಮುಖ್ಯವಾಗಿ ದಶಮಾಂಶಗಳ ಗುಣಾಕಾರದ ಲೆಕ್ಕಗಳು. ನೀವು ಈಗಾಗಲೇ ಗುಣಾಕಾರ ನಿಮಗೆ ಗೊತ್ತಿದೆ, ಮಗ್ಗಿ ಗೊತ್ತಿದೆ, 6 2 12 ನಿಮಗೆ ಬರುತ್ತೆ. ಆದರೆ ಇಲ್ಲಿ ಪಾಯಿಂಟ್ ಬರುತ್ತೆ ಅಷ್ಟೇ. ಪಾಯಿಂಟ್ ಎಲ್ಲಿ ಇಡಬೇಕು ಅನ್ನೋದನ್ನು ನೋಡ್ಕೊಂಡ್ಬಿಟ್ರೆ ನಿಮಗೆ ಗುಣಾಕಾರ ಸುಲಭ ಮಕ್ಕಳೇ. ಇದನ್ನು ನಾವು ಎಕ್ಸೈಜ್ನಲ್ಲಿ ಅಂದರೆ ನೋಟ್ಬುಕ್ನಲ್ಲಿ ಮಾಡ್ತಾ ಹೋಗೋಣ. ಅಭ್ಯಾಸ 2.4 ಒಂದನೇದು ಕಂಡುಹಿಡೀರಿ ಅಂದರೆ ಗುಣಲಬ್ಧ ಕಂಡುಹಿಡೀರಿ. ಈಗ 0.2 6ರಿಂದ ಗುಣಿಸ್ಬೇಕು. ಗೆರೆ ಹಾಕೋಣ. ನಾವು ಮೊದಲೆಲ್ಲ ಗುಣಾಕಾರ ಮಾಡ್ತಿದ್ವಲ್ಲ. 6 2 12, 12ಕ್ಕೆ 2 ದಸ್ಕ 1, 6 0 0, 0ಗೆ 1 ಕೂಡಿದ್ರೆ 1. ಇಲ್ಲಿ ಪಾಯಿಂಟ್ ಬಿಟ್ಟು ಒಂದು ಅಂಕಿ ಇದೆ. ಒಂದು ಅಂಕಿ ನಾವು ಎಡಗಡೆಗೆ ಬಿಟ್ಟು ಪಾಯಿಂಟ್ ಇಡಬೇಕು. 1.2 ಉತ್ತರ. ಎರಡನೇದು 8 × 4.6 ಇದೆ. ಈ ದೊಡ್ಡ ಅಂಕಿ ಸಂಖ್ಯೆನ ನಾವು ಎಡಭಾಗಕ್ಕೆ ಬರ್ಕೊಂಡು ಬಲಭಾಗಕ್ಕೆ ಒಂದು ಅಂಕಿ ಸಂಖ್ಯೆನ ಬರ್ಕೊಂಡ್ವಿ. ಯಾಕಂದರೆ 8ರಿಂದ ಗುಣಿಸ್ಬೋದು ಅಂತ. 8 6 48ಕ್ಕೆ 8 ದಸ್ಕ 4, 8 4 32, 32 4 36. ಇಲ್ಲಿ ಪಾಯಿಂಟ್ ಬಿಟ್ಟು ಒಂದು ಅಂಕಿ ಇದೆ. ಒಂದು ಅಂಕಿ ಬಿಟ್ಟು ನಾವು ಪಾಯಿಂಟ್ ಇಡು. ಮೊದಲೇ ನಾವು ಗುಣಿಸ್ಬೇಕಾದ್ರೆ ಪಾಯಿಂಟನ್ನು ಮರ್ತು ಬಿಡಬೇಕು ಮಕ್ಕಳೇ. ಮೊದಲೇ ಗುಣಿಸಿದ ಲೆಕ್ಕ ಉತ್ತರ ಇಟ್ಟು ಆಮೇಲೆ ಪಾಯಿಂಟನ್ನು ನಾವು ಇಡಬೇಕು. ಎಲ್ಲಿ ಇಡಬೇಕು ಅನ್ನೋದು ಲೆಕ್ಕ ಹಾಕಬೇಕು. ಇಲ್ಲಿ ಏನಾದ್ರು ಪಾಯಿಂಟ್ ಇದ್ದರೂ ಕೂಡ ಆ ಒಂದು ಅಂಕಿನೂ ನಾವು ಲೆಕ್ಕ ಹಾಕ್ಕೋಬೇಕಾಗುತ್ತೆ. ಮುಂದೆ ಅಂಥ ಲೆಕ್ಕಗಳು ಬರ್ತವೆ. 2.71 × 5, 5ರಿಂದ ಗುಣಿಸ್ಬೇಕು. 5 1 5, 5 7 35ಕ್ಕೆ 5 ದಸ್ಕ 3, 5 2 10, 10 3 13. ಇಲ್ಲಿ ಪಾಯಿಂಟ್ ಬಿಟ್ಟು 2 ಅಂಕಿ ಇದ್ದಾವೆ. ಎಡಗಡೆಗೆ 1 2 ಅಂಕಿ ಬಿಟ್ಟು ಪಾಯಿಂಟ್ ಇಟ್ವಿ. 13.55. ನಾಲ್ಕನೇ ಲೆಕ್ಕ 20.1 × 4, 4 ಮಗ್ಗಿ 4 1 4, 4 0 0, 4 2 8. ಭಾಳ ಸುಲಭ ಮಕ್ಕಳೇ. ಪಾಯಿಂಟ್ ಬಿಟ್ಟು ಒಂದು ಅಂಕಿ ಇದೆ. ಒಂದು ಅಂಕಿ ಬಿಟ್ಟು ಪಾಯಿಂಟ್ ಇಟ್ವಿ. 80.4. 0.05 × 7, 7ರಿಂದ ಗುಣಿಸ್ಬೇಕು. 7 5 35ಕ್ಕೆ 5 ದಸ್ಕ 3, 7 0 0, 0ಗೆ 3 ಕೊಡಿದ್ರೆ 3, 7 0 0. ಪಾಯಿಂಟ್ ಬಿಟ್ಟು 2 ಅಂಕಿ ಇದ್ದಾವೆ. ಹಂಗಾಗಿ ಎಡಗಡೆಗೆ 2 ಅಂಕಿ ಬಿಟ್ಟು ಪಾಯಿಂಟ್ ಇಡ್ತೀವಿ. ನೆಕ್ಸ್ಟ್ 6ನೇ ಮೇಯ್ನು 211.02 × 4, 4ರಿಂದ ಗುಣಿಸ್ಬೇಕು. 4 2 8, 4 0 0, 4 1 4, 4 1 4, 4 2 8. 2 ಅಂಕಿ ಬಿಟ್ಟು ಪಾಯಿಂಟ್ ಇಟ್ವಿ. 844.08. ಇಲ್ಲಿ 7ನೇ ಲೆಕ್ಕ 2 × 0.86 ಇದೆ. ಇದು ದೊಡ್ಡ ಅಂಕಿನ ನಾವು ಜಾಸ್ತಿ ಅಂಕಿ ಇರೋದನ್ನು ನಾವು ಎಡಗಡೆಗೆ ಬರ್ಕೊಂಡ್ವಿ. ಬಲಗಡೆಗೆ × 2. ಇದು ನಿಮಗೆ ಪರಿವರ್ತನೀಯ ನಿಯಮ ಗೊತ್ತಿರ್ಬೋದು. 2 ಅಂಕಿ ತಗೊಂಡು ನಾವು ಯಾವುದೇ ರೀತಿ ಗುಣಿಸಿದ್ರೂ ಸೇಮ್ ಬರುತ್ತೆ ಅಂತ ಬದಲು ಮಾಡಿ ಗುಣಿಸ್ಬೋದು. 2 6 12ಕ್ಕೆ 2 ದಸ್ಕ 1, 2 8 16, 16 1 17ಕ್ಕೆ 7 ದಸ್ಕ 1, 2 0 0, 0ಗೆ 1 ಕೂಡಿದರೆ 1, 1.72. ಇಲ್ಲಿಗೆ 1ನೇ ಮೇನ್ನಲ್ಲಿರ್ತಕ್ಕಂಥ 7 ಲೆಕ್ಕಗಳು ಮುಗಿದು ಮಕ್ಕಳೇ. ಈಗ 2ನೇ ಲೆಕ್ಕವನ್ನು ಓದೋಣ. 2ನೇ ಮೇನ್ನಲ್ಲಿ ಒಂದೇ ಲೆಕ್ಕ ಇದೆ. ಒಂದು ಆಯತದ ಉದ್ದ 5.7 ಸೆಂಟಿಮೀಟರ್ ಮತ್ತು ಅಗಲ 3 ಸೆಂಟಿಮೀಟರ್ ಆದರೆ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ಆಯತದ ವಿಸ್ತೀರ್ಣ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಉದ್ದ ಕೊಟ್ಟಿದ್ದಾನೆ, ಅಗಲ ಕೊಟ್ಟಿದ್ದಾನೆ. ನಾವು ಒಂದು ಆಯತದ ಚಿತ್ರವನ್ನು ಹಾಕ್ಕೊಂಡು ಉದ್ದ 5.7 ಸೆಂಟಿಮೀಟರ್, ಅಗಲ 3 ಸೆಂಟಿಮೀಟರ್. ಆಯತದ ವಿಸ್ತೀರ್ಣ = ಉದ್ದ × ಅಗಲ. ಆಯತದ ವಿಸ್ತೀರ್ಣದ ಸೂತ್ರ ಉದ್ದವನ್ನು ಅಗಲದಿಂದ ಗುಣಿಸಬೇಕು. ಇಲ್ಲಿ ದಶಮಾಂಶ ಗುಣಾಕಾರ ಆಗಿರೋದ್ರಿಂದ ಗುಣಾಕಾರದ ಲೆಕ್ಕಗಳನ್ನೇ ಕೊಟ್ಟಿರ್ತಾನೆ. 5.7 ಉದ್ದ 5.7 × ಅಗಲ 3 ಗುಣಿಸೋಣ. 3 7 21ಕ್ಕೆ 1 ದಸ್ಕ 2, 3 5 15, 15 2 17. ಪಾಯಿಂಟ್ ಬಿಟ್ಟು ಒಂದು ಅಂಕಿ ಇದೆ. ನಾವು ಕೂಡ ಒಂದು ಅಂಕಿ ಬಿಟ್ಟು ಪಾಯಿಂಟ್ ಇಟ್ವಿ. 17.1 ಸೆಂಟಿಮೀಟರ್ ಸ್ಕ್ವೇರ್. ಯಾವಾಗಲೂ ವಿಸ್ತೀರ್ಣವನ್ನು ಸ್ಕ್ವೇರ್ ರೂಪದಲ್ಲಿ ಬರಿತೀವಿ ಅಥವಾ ಚದರ ಸೆಂಟಿಮೀಟರ್ ಅಂತಲೂ ನಾವು ಬರಿತೀವಿ. ಇಲ್ಲಿಗೆ 2ನೇ ಲೆಕ್ಕ ಮುಗೀತು. ಭಾಳ ಸುಲಭ ಇತ್ತು. 3ನೇ ಲೆಕ್ಕಕ್ಕೆ ಹೋಗೋಣ. ಕಂಡುಹಿಡೀರಿ. ಇಲ್ಲಿ 1ರಿಂದ ಹಿಡಿದು 12 ಲೆಕ್ಕಗಳಿದ್ದಾವೆ. ಭಾಳ ಸುಲಭವಾಗಿ ಮಾಡ್ಬೋದು. ಇಲ್ಲಿ ಎಲ್ಲ 10ರ ಗುಣಕಗಳಿದ್ದಾವೆ. ಇಲ್ಲ 10 ಐತೆ, ಇಲ್ಲ 100 ಐತೆ, ಇಲ್ಲ 1000 ಐತೆ. ಇದು ಯಾವ ರೀತಿ ಮಾಡೋಣ ಅನ್ನೋದು ನೋಡೋಣ. 1ನೇ ಲೆಕ್ಕ 1.3 × 10, 10ರಿಂದ ಗುಣಿಸೋಣ. 10 3 30ಕ್ಕೆ 0 ದಸ್ಕ 3,
10 ಒಂದಲೇ 10, 10 3 13, ಪಾಯಿಂಟ್ ಬಿಟ್ಟು ಒಂದು ಅಂಕಿ ಬಿಟ್ಟು ಪಾಯಿಂಟ್ ಇಟ್ಟರೆ 13. ಅಂದರೆ ಈಗ ಕರೆಕ್ಟಾಗಿ ನೋಡಿರಿ, ಇಲ್ಲಿ ಸೇಮ್ 1 3 ಏನಿದೆ ಅದು ಬದಲಾಗಿಲ್ಲ, 13 ಬಂದಿದೆ. 10ರಿಂದ ಗುಣಿಸಿದರೆ ನಾವು 1ರಿಂದ 13 ಒಂದಲೇ 13 ಅಂತಲೇ ಆಗುತ್ತೆ. ಹಾಗಾಗಿ ನಾವು 10 ಅಥವಾ 100 ಅಥವಾ 1000ದಿಂದ ಗುಣಿಸ್ಬೇಕಾದ್ರೆ ಪಾಯಿಂಟ್ ಒಂದು 0 ಇತ್ತಪ್ಪ ಇಲ್ಲಿ, ಅಂದರೆ 10ರಿಂದ ಗುಣಿಸ್ತಿದ್ದೀವಿ ಅಂದರೆ ಒಂದು ಅಂಕಿ ಬಲಗಡೆಗೆ ಚಲಿಸ್ತದೆ. ಅಂದರೆ ಇಲ್ಲಿರೋ ಪಾಯಿಂಟು ಇಲ್ಲಿಗೆ ಹೋಗಿದೆ ನೋಡ್ರಿ, ಇಲ್ಲಿರುತ್ತು ಪಾಯಿಂಟು ಇಲ್ಲಿಗೆ ಹೋಗಿದೆ. ಅಂದರೆ ಇಲ್ಲಿ ಎಷ್ಟು 0 ಇರ್ತಾವೋ ಅಷ್ಟು ಅಂಕಿ ಈ ಕಡೆಗೆ ಹೋಗುತ್ತೆ. ಇಲ್ಲಿ 1 ಇರ್ಬೇಕು ಅಷ್ಟೇ. ಇಲ್ಲಿ 10ರಿಂದ ಗುಣಿಸಿದರೆ 1 ಪಾಯಿಂಟ್ ಬಲಗಡೆಗೆ ಬರುತ್ತೆ. 100ರಿಂದ ಗುಣಿಸಿದರೆ 2 ಅಂಕಿ ಬಲಗಡೆಗೆ ಬರುತ್ತೆ. 1000ದಿಂದ ಗುಣಿಸಿದರೆ 3 ಪಾಯಿಂಟು ಬಲಗಡೆಗೆ ಬರುತ್ತೆ. ಇಲ್ಲಿ ಎಷ್ಟು 0? 100ರಾಗ 2 0 ಇದ್ದಾವೆ, 2 ಅಂಕಿ ಈ ಕಡೆಗೆ ಬರುತ್ತೆ. ಹಂಗೆ ಡೈರೆಕ್ಟಾಗಿ ನಾವು ಗುಣಿಸ್ದಂಗೆ ಇಟ್ಕೊಂಡು ಹೋಗ್ಬೋದು. ಈಗ ಇದೇ ಒಂದು ಟ್ರಿಕ್ ಮೇಲೆ ಪಾಯಿಂಟು ಬಲಗಡೆಗೆ ಬರುತ್ತೆ. ಇಲ್ಲಿ 1 0 ಇದೆ 1ರ ಮುಂದೆ, ಹಾಗಾಗಿ 10ರಿಂದ ಗುಣಿಸ್ತಿದ್ದೀವಿ ಅಂದಮೇಲೆ ಈ ಪಾಯಿಂಟು ಮುಂದಕ್ಕೆ ಚಲಿಸುತ್ತೆ. ಅಂದರೆ 368.0. ಇದು ಸುಮ್ಮನೆ 0 ಬೆಲೆ ಇಲ್ಲ, ನಾವು ಪಾಯಿಂಟ್ ತೋರ್ಸೋಕ್ಕೋಸ್ಕರ ಇಲ್ಲಿ 0 ಬರ್ತೀವಿ. 368 ಆಯಿತು. ಇಲ್ಲಿ 36.8 ಇರೋದು 368 ಆಯಿತು. ಇಲ್ಲಿ ಕೂಡ 10ರಿಂದ ಗುಣಿಸ್ತಿದ್ದೀವಿ, ಪಾಯಿಂಟು ಮುಂದಕ್ಕೆ ಚಲಿಸುತ್ತೆ. ಅಂದರೆ ಬಲಭಾಗಕ್ಕೆ ಚಲಿಸಿದಾಗ 1537. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಪಾಯಿಂಟ್ ಮುಂದಕ್ಕೆ ಚಲಿಸುತ್ತೆ. 10ರಿಂದ ಗುಣಿಸಿದಾಗ 168.07 ಇಂಟು 10 ಇತ್ತು. ಇಲ್ಲಿ ಪಾಯಿಂಟ್ ಈ ಕಡೆಗೆ ಚಲಿಸಿ 1680.7 ಆಯಿತು. ಇಲ್ಲಿ 100 ಇದೆ, 2 0 ಇದಾವೆ, ಅಂದರೆ 2 ಅಂಕಿ ಮುಂದಕ್ಕೆ ಚಲಿಸ್ಬೇಕು. ಇಲ್ಲಿ ಒಂದೇ ಅಂಕಿ ಇರೋದು, ಇನ್ನೊಂದು ಅಂಕಿನ 0 ಹಾಕೊಂಡ್ಬಿಟ್ರೆ ನಾವು ಪಾಯಿಂಟ್ 2 ಅಂಕಿ ಈ ಕಡೆಗೆ ಬರುತ್ತೆ. ಅಂದರೆ 3110 ಪಾಯಿಂಟ್ ಮುಂದೆ 0. ಇದು ಬೆಲೆ ಇಲ್ಲ, ಸುಮ್ಮನೆ ನಾವು ಪಾಯಿಂಟನ್ನು ಪರಿಗಣಕ್ಕೋಸ್ಕರ ನಿಮಗೆ ಗೊತ್ತಾಗ್ಲಿಕ್ಕೋಸ್ಕರ ಇಲ್ಲಿ ಬರೆದಿದ್ದೀವಿ. ನೀವು ಬರಲಿಲ್ಲ ಅಂದರೂ ನಡೀತದೆ. ನೆಕ್ಸ್ಟ್ 156.1 ಅಂತ ಇದೆ. ಇಲ್ಲಿ 100ರಿಂದ ಗುಣಿಸ್ತಿದ್ದೀವಿ, ಅಂದರೆ 2 0, 2 ಅಂಕಿ ಬಲಗಡೆಗೆ ಚಲಿಸ್ಬೇಕು. ಇಲ್ಲಿ 1 ಅಂಕಿ ಇರೋದನ್ನ ಇನ್ನೊಂದು ಅಂಕಿಗೆ ನಾವು 0 ಹಾಕ್ಕೊಳ್ಳೋಣ. ಇಲ್ಲಿ 15610 ಪಾಯಿಂಟ್ ಆಗುತ್ತೆ ಮುಂದೆ. ನೆಕ್ಸ್ಟ್ ಇಲ್ಲೂ ಕೂಡ 100ರಿಂದ ಗುಣಿಸ್ತಾ ಇದ್ದೀವಿ, ಪಾಯಿಂಟ್ ಬಲಭಾಗಕ್ಕೆ ಚಲಿಸಿದರೆ 362.0 ಆಯಿತು. ಇಲ್ಲೂ ಕೂಡ 100ರಿಂದ ಗುಣಿಸ್ತಿದ್ದೀವಿ, ಅಂದರೆ 2 ಅಂಕಿ ಬಲಗಡೆಗೆ ಚಲಿಸ್ಬೇಕು. 4307 ಮುಂದೆ ಪಾಯಿಂಟ್ ಇದೆ, ಪಾಯಿಂಟ್ ಬರಲಿಲ್ಲ ಅಂದರೂ ನಡೀತದೆ. 0.5 ಇಂಟು 10, ಅಂದರೆ ಒಂದೇ ಅಂಕಿ ಬಲಭಾಗಕ್ಕೆ ಚಲಿಸ್ಬೇಕು. ಅಂದರೆ ಈ ಕಡೆಗೆ ಬಂದರೆ 5.0 ಆಗುತ್ತೆ, ಅಥವಾ 5 ಅಂತಲೂ ಬರಿಬೋದು. ನೆಕ್ಸ್ಟ್ ಇಲ್ಲಿ 1 ಅಂಕಿ ಚಲಿಸ್ಬೇಕು, 1 ಅಂಕಿ ಈ ಕಡೆಗೆ ಬಂದರೆ ಇದು 0.8, ಅಂದರೆ ಇವೇನು 0ಗಳಿಗೆ ಬೆಲೆ ಇಲ್ಲ, 1 0 ಬರೆಯೋಣ, 0.8. ನೆಕ್ಸ್ಟ್ 0.9 ಇಂಟು 100, ಅಂದರೆ 100ರಿಂದ ಗುಣಿಸ್ತಿದ್ವಿ, 2 0 ಇದ್ದಾವೆ, 2 ಅಂಕಿ ಈ ಕಡೆಗೆ ಬರಬೇಕು. ಇಲ್ಲೊಂದು ಅಂಕಿ ಹಾಕ್ಕೊಂಡ್ರೆ ನಾವು 2 ಅಂಕಿ ಮುಂದಕ್ಕೆ ಬರ್ಬೋದು, 90 ಆಯಿತು. ನೆಕ್ಸ್ಟ್ 1000ದಿಂದ, ಅಂದರೆ 3 ಅಂಕಿ ನಾವು ಮುಂದಕ್ಕೆ ಬರಬೇಕು. ಇನ್ನೊಂದು ಅಂಕಿ ಅಂದರೆ ಇಲ್ಲೊಂದು 0 ಹಾಕ್ಕೊಂಡ್ಬಿಟ್ರೆ 1 2 3 ಮುಂದಕ್ಕೆ ಬಂದರೆ 30 ಆಗುತ್ತೆ. ಇದು 30 ಪಾಯಿಂಟು ಅಥವಾ 30 ಅಂತ ನಾವು ಬರಿಬೋದು. ಇಲ್ಲಿಗೆ 3ನೇ ಮೇನ್ನಲ್ಲಿರ್ತಕ್ಕಂಥ 12 ಲೆಕ್ಕಗಳು ಮುಗಿದು. ಇದು ಒಂದು ಟ್ರಿಕ್ಸ್ ಮೇಲೆ ಇದೆ ಅನ್ನೋದು ಹೇಳಿಕೊಟ್ಟೆ. ಎಷ್ಟು ಇಲ್ಲಿ 0 ಇರ್ತಾವೋ ಅಷ್ಟು ಈ ಕಡೆ ಅಂಕಿ ಮುಂದಕ್ಕೆ ಬರ್ತತೆ. ಅಂದರೆ 1ರ ಮುಂದೆ 0 ಇರಬೇಕು, ಅವಾಗ ಗುಣಿಸ್ಬೇಕಾದ್ರೆ ಪಾಯಿಂಟು ಬಲಭಾಗಕ್ಕೆ ಚಲಿಸುತ್ತೆ ಅನ್ನೋದು ಬರುತ್ತೆ. ನಿಮಗೆ ಈ ಟ್ರಿಕ್ಸು ನೆನಪು ಬರಲಿಲ್ಲ ಅಂದರೆ ನಾವು ಸುಲಭವಾಗಿ ಗುಣಿಸ್ಬೋದು. 368 ಒಂದಲೇ 368, 0 ಬರೆದು 3680 ಆಗುತ್ತೆ. ಅದರಲ್ಲಿ 1 ಅಂಕಿ ಬಿಟ್ಟು ಪಾಯಿಂಟ್ ಇಟ್ಟರೆ 368 ಆಗುತ್ತೆ. ಭಾಳ ಸುಲಭ. ಅದೇ ಟ್ರಿಕ್ಸ್ ಉಪಯೋಗಿಸ್ಬೇಕಂತೇನಿಲ್ಲ, ಟ್ರಿಕ್ಸ್ ಗೊತ್ತಿದ್ರು ಓಕೆ. ನೆಕ್ಸ್ಟ್ 4ನೇ ಲೆಕ್ಕ ಓದೋಣ. ಒಂದು ದ್ವಿಚಕ್ರ ವಾಹನವು 1 ಲೀಟರ್ ಪೆಟ್ರೋಲ್ನಲ್ಲಿ 55.3 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. 10 ಲೀಟರ್ ಪೆಟ್ರೋಲ್ನಲ್ಲಿ ಅದು ಎಷ್ಟು ದೂರವನ್ನು ಕ್ರಮಿಸುತ್ತದೆ? ಇವೆಲ್ಲವೂ ಗುಣಾಕಾರದ ಲೆಕ್ಕಗಳಾಗಿರೋದ್ರಿಂದ ನಾವು 1 ಲೀಟರ್ ಪೆಟ್ರೋಲ್ಗೆ 55.3 ಕಿಲೋಮೀಟರ್, 10 ಲೀಟರ್ ಪೆಟ್ರೋಲ್ಗಂದರೆ ಗುಣಿಸ್ಬೇಕು. ಇದು ಕೂಡ ಹಿಂದಿನ ಒಂದು ಟ್ರಿಕ್ನಲ್ಲೇ ಆಗಿರೋದ್ರಿಂದ 10 ಲೀಟರ್ ಪೆಟ್ರೋಲ್ನಲ್ಲಿ ಚಲಿಸುವ ದೂರ ಆ ಒಂದು 1 ಲೀಟರ್ ಪೆಟ್ರೋಲ್ನಲ್ಲಿ 55 ಮೀಟರ್ ಇರೋದನ್ನು ಕಿಲೋಮೀಟರ್ ಇರೋದನ್ನು ಇಂಟು 10ರಿಂದ, ಅಂದರೆ 10 ಲೀಟರ್ ತೊಗೊಂಡಿರೋದು 10ರಿಂದ ಗುಣಿಸ್ಬೇಕು. 10ರಿಂದ ನಾವು ಗುಣಿಸ್ತಾ ಇರೋದ್ರಿಂದ ಇಲ್ಲಿ ಪಾಯಿಂಟು ಬಲಭಾಗಕ್ಕೆ ಚಲಿಸುತ್ತೆ, 553 ಆಗುತ್ತೆ, 553 ಕಿಲೋಮೀಟರ್.
ನೆಕ್ಸ್ಟ್ 4ನೇ ಮೇನ್ ಲೆಕ್ಕ 5ನೇ ಮೇನ್ ಲೆಕ್ಕ. 5ನೇ ಮೇನ್ ಲೆಕ್ಕದಲ್ಲಿ 1 ರಿಂದ 10 ಲೆಕ್ಕಗಳು ಗುಣಾಕಾರದ ಲೆಕ್ಕಗಳಿವೆ. ಇವನ್ನ ನಾವು ಮಾಡೋಣ. ಈ ಮೇನ್ ಏನಪ್ಪ ಅಂದರೆ ನಿಮ್ಗೆ ಗುಣಾಕಾರ ಬರುತ್ತೆ, ಅಲ್ಲೇ ಪಾಯಿಂಟ್ ಇಡೋದನ್ನೇ ನಾವು ನೋಡ್ಕೋಬೇಕು. ಈಗ ಅದರಲ್ಲಿ 5ನೇ ಮೇನ್ನಲ್ಲಿ 1ನೇ ಲೆಕ್ಕವನ್ನು ಮಾಡೋಣ. 2.5 ಇಂಟು 0.3. ಈ 0 ಬಿಟ್ಬಿಡೋಣ, 3ರಿಂದ ಮೊದಲೇ ಗುಣಿಸ್ಕೊಳ್ಳೋಣ. 3 5 15, 15ಕ್ಕೆ 5 10ಕ್ಕೆ 1, 3 2 6, 6 1 7, 75 ಬಂತು. ಇಲ್ಲಿ ಪಾಯಿಂಟ್ ಬಿಟ್ಟು 1 ಅಂಕಿ ಇದೆ, ಇಲ್ಲಿ ಪಾಯಿಂಟ್ ಬಿಟ್ಟು 1 ಅಂಕಿ ಇದೆ. 1 1 2 ಅಂಕಿ, 2 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 1 2 ನಾವು ಬಲಭಾಗಕ್ಕೆ ಬಿಟ್ಟು ನಾವು ಪಾಯಿಂಟ್ ಇಟ್ವಿ. ಇಲ್ಲಿ ಏನೂ ಇಲ್ಲ ಅಂದರೂ ಸುಮ್ಮನೆ 0 ಬರಿತೀವಿ. 0.75. ಎರಡನೇ ಲೆಕ್ಕ 0.1 ಇಂಟು 51.7. ನಾವು ಸಣ್ಣ ಅಂಕಿನ ನಾವು ಈ ಕಡೆಗೆ ಹಾಕೊಳ್ಳೋಣ. ಒಂದೇ ಅಂಕಿ ಇರೋದನ್ನು 1ರಿಂದ ಗುಣಿಸೋಣ. 1 7 7, 1 1 1, 1 5 5. ಪಾಯಿಂಟ್ ಬಿಟ್ಟು 1 ಅಂಕಿ, ಪಾಯಿಂಟ್ ಬಿಟ್ಟು 1 ಅಂಕಿ, 2 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 1 2 ಅಂಕಿ ಬಿಟ್ಟು ಪಾಯಿಂಟ್ ಇಟ್ವಿ. 5.17. ನೆಕ್ಸ್ಟ್ ಮೂರನೇದು, ಈ ಒಂದು ದೊಡ್ಡ ಸಂಖ್ಯೆನ ನಾವು ಈ ಕಡೆ ಬರ್ಕೊಳ್ಳೋಣ, ಸಣ್ಣ ಸಂಖ್ಯೆನ ಈ ಕಡೆ ಬರ್ಕೊಂಡು 2ರಿಂದ ಗುಣಿಸೋಣ. 2 8 16, 6, 10ಕ್ಕೆ 1, 2 6 12, 1 13, 10ಕ್ಕೆ 1, 2 1 2, 2 1 3, 2 3 6. ಪಾಯಿಂಟ್ ಬಿಟ್ಟು 1 ಅಂಕಿ, ಪಾಯಿಂಟ್ ಬಿಟ್ಟು 1 ಅಂಕಿ, 2 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 63.36. 4ನೇ ಲೆಕ್ಕ 1.3 ಇಂಟು 3.1. ಮೊದಲು 1ರಿಂದ ಗುಣಿಸೋಣ. 1 3 3, 1 1 1. 3ರಿಂದ ಗುಣಿಸ್ಬೇಕಾದ್ರೆ 1 ಇಂಟು ಇಲ್ಲಿ ಹಾಕೋಣ. 3 3 9, 3 1 3. 3ಕ್ಕೆ 3, 9 1 10ಕ್ಕೆ 0, 10ಕ್ಕೆ 1, 3 1 4. ಇಲ್ಲಿ ಪಾಯಿಂಟ್ ಬಿಟ್ಟು 1 ಅಂಕಿ ಇದೆ, ಇಲ್ಲೊಂದು ಅಂಕಿ ಇದೆ. 1 1 2 ಅಂಕಿ ಬಿಟ್ಟು ಪಾಯಿಂಟ್ ಇಡು. ಬಲಭಾಗಕ್ಕೆ 1 2 ಎಣಿಸಿ ಇಲ್ಲಿ ಪಾಯಿಂಟ್ ಇಟ್ವಿ. 4.03. ನೆಕ್ಸ್ಟ್ 5ನೇದು 0.5 ಇಂಟು 0.05. ಇಲ್ಲಿ 5 5 25 ಬರ್ಕೊಂಡ್ವಿ. ಪಾಯಿಂಟ್ ಬಿಟ್ಟು ಇಲ್ಲೊಂದು ಅಂಕಿ, ಇಲ್ಲಿ 2 ಅಂಕಿ, ಒಟ್ಟು 3 ಅಂಕಿ. 3 ಅಂಕಿ ಬಿಟ್ಟು ಇಲ್ಲಿ ಬರೀ 25 ಇತ್ತು, ಇಲ್ಲಿ 0 ಬರ್ಕೊಂಡ್ಬಿಟ್ರೆ 3 ಅಂಕಿ ಆದವು. ಪಾಯಿಂಟ್ ಇಟ್ವಿ. 0.025. ನೆಕ್ಸ್ಟ್ 6ನೇ ಲೆಕ್ಕ 11.2 ಇಂಟು 0.15. ಮೊದಲು 5ರಿಂದ ಗುಣಿಸೋಣ. 5 2 10ಕ್ಕೆ 0, 10ಕ್ಕೆ 1 2, 5 1 5, 5 1 6, 5 1 5. 1 ಇಂಟು ಹಾಕೋಣ. 1 2 2, 1 1 1, 1 1 1. ಕೂಡೋಣ. 0 6 2 8, 5 1 6 1. ಪಾಯಿಂಟ್ ಬಿಟ್ಟು 2 ಅಂಕಿ ಇದೆ, ಪಾಯಿಂಟ್ ಬಿಟ್ಟು 1 ಅಂಕಿ ಇದೆ. 3 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 1 2 3 ಅಂಕಿ ಬಿಟ್ಟು ಪಾಯಿಂಟ್ ಇಟ್ವಿ. 1.680. ನೆಕ್ಸ್ಟ್ 7ನೇ ಲೆಕ್ಕ 1.07 ಇಂಟು 0.02. 2 7 14ಕ್ಕೆ 4, 10ಕ್ಕೆ 1, 2 0 0, 0ಗೆ 1 ಕೂಡಿದ್ರೆ 1, 2 1 2. ಇಲ್ಲಿ 2 ಅಂಕಿ, ಇಲ್ಲಿ 2 ಅಂಕಿ, ಅಂದರೆ 4 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 1 2 3. 4ನೇ ಅಂಕಿಗೆ 0 ಬರ್ಕೊಂಡು ಪಾಯಿಂಟ್ ಇಟ್ವಿ. ಇಲ್ಲೊಂದು 0 ಬರ್ಕೊಂಡ್ರು ನಡೀತದೆ. 0.0214 ಉತ್ತರ. ನೆಕ್ಸ್ಟ್ 8ನೇ ಲೆಕ್ಕ 10.05 ಇಂಟು 1.05. ಇಲ್ಲಿ 3 ಅಂಕಿಗಳಿಂದ ಗುಣಿಸ್ಬೇಕು. ಮೊದಲು 5ರಿಂದ ಗುಣಿಸೋಣ. 5 5 25ಕ್ಕೆ 5, 10ಕ್ಕೆ 2, 5 0 0, 0ಗೆ 2 ಕೂಡಿದ್ರೆ 2, 5 0 0, 5 1 5. 0ಲಿಂದ 0 5 0, ಎಲ್ಲ 0 ಬರ್ತವೆ. 4 0. ನೆಕ್ಸ್ಟ್ 1 ಇಂಟು ಹಾಕಿದ್ವಿ, ಈಗ 2 ಇಂಟು ಹಾಕಬೇಕು. 1 5 5, 1 0 0, 1 0 0, 1 1 1. ಈಗ ನಾವು ಕೂಡೋಣ. 5ಕ್ಕೆ 5, 2ಕ್ಕೆ 2, 5ಕ್ಕೆ 5, 5ಕ್ಕೆ 5, 0ಗೆ 0, 1ಕ್ಕೆ 1. ಒಟ್ಟು ಇಲ್ಲಿ 2 ಅಂಕಿ, ಇಲ್ಲಿ 2 ಅಂಕಿ ಇದೆ ಪಾಯಿಂಟ್ ಬಿಟ್ಟು. ನಾವು ಕೂಡ 2 2 4 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 1 2 3 4, 4 ಅಂಕಿ ಬಿಟ್ಟು ಪಾಯಿಂಟ್ ಇಟ್ವಿ. 10.5525. ನೆಕ್ಸ್ಟು 9ನೇ ಲೆಕ್ಕ 101.01 ಇಂಟು 0.01. 1ರಿಂದ ಗುಣಿಸ್ಬಿಡೋಣ. 1 1 1, 1 0 0, 1 1 1, 1 0 0, 1 1 1. ಸೇಮ್ ಬರುತ್ತೆ 1ರಿಂದ ಗುಣಿಸಿದ್ದು. ಇಲ್ಲಿ ಮತ್ತು 0ಲಿಂದ ಗುಣಿಸೋದು ಬೇಡ. ಇಲ್ಲಿ ಎಷ್ಟು ಪಾಯಿಂಟ್ ಬಿಟ್ಟು 2 ಅಂಕಿ ಇದ್ದಾವೆ, ಇಲ್ಲಿ 2 ಅಂಕಿ ಬಿಟ್ಟು ಪಾಯಿಂಟ್ ಇದ್ದಾವೆ. 4 ಅಂಕಿ ಬಿಟ್ಟು ಪಾಯಿಂಟ್ ಇಟ್ವಿ. 1.0101. ನೆಕ್ಸ್ಟ್ 10ನೇದು 100.01 ಇಂಟು 1.1. 1ರಿಂದ ಗುಣಿಸೋಣ. 1ರಿಂದ ಗುಣಿಸಿದರೆ ಸೇಮ್ 100 01. ಇದು ಬರುತ್ತೆ, ಇದು ಬರುತ್ತೆ. 1 ಕೆಳಗೆ 1 ಇಂಟು ಹಾಕ್ಕೊಂಡು
ಸೇಮ್ 1ರಿಂದ ಗುಣಿಸಿದ್ದು ಬರೆದ್ವಿ. ಕೂಡನ 1ಕ್ಕೆ 1, 1ಕ್ಕೆ 1, 0ಗೆ 0, 0ಗೆ 0, 1ಕ್ಕೆ 1, 1ಕ್ಕೆ 1. ಇಲ್ಲಿ 2 ಅಂಕಿ, ಇಲ್ಲಿ 1 ಅಂಕಿ, ಒಟ್ಟು 3 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 1, 2, 3 ಅಂಕಿ ಬಿಟ್ಟು ಪಾಯಿಂಟ್ ಇಟ್ವಿ. 110.011. ಇಲ್ಲಿಗೆ ಮಕ್ಕಳೇ ಅಭ್ಯಾಸ 2.4 ಮುಗೀತು ಮಕ್ಕಳೇ. ಹೀಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.